ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆ ಮತಬೇಟೆ ಜೋರಾಗಿದೆ. ಈಗಾಗಲೇ ಎರಡೂ ಪಕ್ಷಗಳ ನಾಯಕರು ಮತಶಿಕಾರಿ ನಡೆಸುತ್ತಿದ್ದಾರೆ. ಇವತ್ತು ನಾಮಪತ್ರ ಹಿಂಪಡೆಯಲು ಕೊನೆ ದಿನ, ಹೀಗಾಗಿ ಟೆನ್ಷನ್ ಹೆಚ್ಚಾಗಿದ್ದು ಅಭ್ಯರ್ಥಿಗಳ ಮನವೊಲಿಸಲು ನಾಯಕರು ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಯಾರು ನಾಮಪತ್ರ ವಾಪಸ್ ಪಡೆಯಲಿದ್ದಾರೋ ಅನ್ನೋದು ಕುತೂಹಲ ಕೆರಳಿಸಿದೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಅಖಾಡ ರಂಗು ಪಡೆದುಕೊಂಡಿದೆ. ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟಾಗಿದ್ದು ಗೊಂದಲ ಬಗೆಹರಿಸಲಿಕ್ಕೆ ಸಚಿವ ಜಮೀರ್ಗೆ ಉಸ್ತುವಾರಿ ಸುರ್ಜೇವಾಲಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಮೇಲೆ ಮುಸ್ಲಿಂ ಸಮುದಾಯದ ಮುನಿಸು ಪರಿಣಾಮ ಬೀರಬಾರದು. ಮುಸ್ಲಿಂ ಸಮುದಾಯದ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ, ಮುಸ್ಲಿಂ ಸಮುದಾಯದ ನಾಯಕರಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಮನವರಿಕೆ ಮಾಡಿ, ಮುಖಂಡರನ್ನ ವಿಶ್ವಾಸಕ್ಕೆ ಪಡೆಯಿರಿ, ಸಾದಿಕ್ ಪೈಲ್ವಾನ್ ನಾಮಪತ್ರ ಹಿಂಪಡೆಯಲಿಕ್ಕೆ ಮನವೊಲಿಕೆ ಮಾಡಿ, ಸಮುದಾಯದ ಗೊಂದಲ ಸರಿಪಡಿಸಿ ಅಂತ ಹೇಳಿದ್ದಾರೆ. ಕೈ ಅಭ್ಯರ್ಥಿ ಸಮರ್ಥ ಶಾಮನೂರು ವಿರುದ್ಧ ಅಲ್ಪಸಂಖ್ಯಾತರು ಸಿಡಿದಿದ್ದಾರೆ. ದಾವಣಗೆರೆ ಅಲ್ಪಸಂಖ್ಯಾತ ಮುಖಂಡರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಮಾಡಿದ್ರು. ಸುಮಾರು ಅರ್ಧ ಗಂಟೆಗಳ ಕಾಲ ಸಿಎಂ ಜೊತೆ ಚರ್ಚೆಯನ್ನು ಮಾಡಿದ್ದು. ಈ ವೇಳೆ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮುಖಂಡರು ಬೇಸರವನ್ನು ವ್ಯಕ್ತಪಡಿಸಿದ್ರು. ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ವಿ, ಆದರೆ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದು ಬೇಸರ ಆಯಿತು ಅಂತ ಮುಖಂಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇನ್ನು ಕಾಂಗ್ರೆಸ್ ಶಾಸಕರ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಸಭೆಯನ್ನು ಮಾಡಿದ್ದಾರೆ. ಸಭೆ ಬಳಿಕ ಡಿಸಿಎಂರನ್ನ ಪ್ರತ್ಯೇಕವಾಗಿ ಕರೆದಂತ ಸುರ್ಜೇವಾಲಾ ಮಾತುಕತೆಯನ್ನು ಮಾಡಿದರು. ಹೋಟೆಲ್ನಿಂದ ನಿರ್ಗಮಿಸುವಂತ ಸಂದರ್ಭದಲ್ಲಿ ಕಾರ್ ಬಳಿ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಸಚಿವರು, ಶಾಸಕರು ಭಾಗಿಯಾಗಿದ್ದರು. ದಾವಣಗೆರೆ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯನ್ನ ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲಲು ರಣತಂತ್ರ ರೂಪಿಸಲಾಗುತ್ತಿದ್ದು ಶಾಸಕರಿಗೆ ಜವಾಬ್ದಾರಿ ನೀಡಲಾಗಿದೆ. ಉಪಚುನಾವಣೆ ಪ್ರಚಾರ, ಸಂಘಟನೆ, ಸಮಾವೇಶಗಳ ಆಯೋಜನೆಯ ಕುರಿತು ಸಚಿವರು, ಶಾಸಕರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಶಾಸಕರಿಗೆ ಜವಾಬ್ದಾರಿ ನೀಡಲಾಗಿದ್ದು ಇವರ ಸಹಾಯಕ್ಕೆ ಕೆಪಿಸಿಸಿ ಪದಾಧಿಕಾರಿಗಳ ನೇಮಕ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಬೈ ಎಲೆಕ್ಷನ್ ಟೆನ್ಷನ್ ಶುರುವಾಗಿದೆ. ಸಿಎಂಗೆ ಎರಡೂ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕಾದ ಒತ್ತಡ ಹೆಚ್ಚಾಗಿದೆ. ಹೀಗಾಗಿ ಶಾಸಕರಿಗೆ ಸಿಎಂ ಎಚ್ಚರಿಕೆ ನೀಡಿದ್ದಾರೆ. ಉಪಚುನಾವಣೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಸೂಚಿಸಿದ್ದಾರೆ. ಎಲ್ಲಾ ಶಾಸಕರು ಬಂದು ಕೆಲಸ ಮಾಡಬೇಕು. ಅರೆ ಮನಸ್ಸಿನಿಂದ ಬಂದು ಕೆಲಸ ಮಾಡುವುದಾದ್ರೆ ಬೇಡ. ಅರೆ ಮನಸ್ಸಿನಲ್ಲಿರುವಂತಹ ಶಾಸಕರು ಚುನಾವಣೆಗೆ ಬರಬೇಡಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಂಡಾಯವಾಗಿ ಸ್ಪರ್ಧಿಸಿರುವಂತಹ ಸಾದಿಕ್ ಪೈಲ್ವಾನ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಲಾಗ್ತಾ ಈ ಬಗ್ಗೆ ನಿನ್ನೆ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ಸಾದಿಕ್ ಪೈಲ್ವಾನ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಉಮೇದುವಾರಿಕೆ ವಾಪಸ್ ಪಡೆದಿದ್ದೇನೆ ಅಂತ ಅಪಪ್ರಚಾರ ಮಾಡಲಾಗ್ತಾ ಇದೆ. ನಾನು ಅಂತವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ಉಮೇದುವಾರಿಕೆ ವಾಪಸ್ ಪಡೆಯಲ್ಲ. ಈ ಚುನಾವಣೆ ಮೂಲಕ ಕಾಂಗ್ರೆಸ್ಗೆ ತಕ್ಕ ಉತ್ತರವನ್ನು ಕೊಡ್ತೀನಿ. ಈ ಚುನಾವಣೆಯಲ್ಲಿ ನನ್ನ ಗೆಲುವು ಖಚಿತ. ಉಮೇದುವಾರಿಕೆ ಹಿಂಪಡೆಯುವಂತೆ ಅನೇಕ ಕರೆಗಳು ಬಂದರೂ ಕೂಡ ನಾನು ತಲೆ ಕೆಡಿಸಿಕೊಂಡಿಲ್ಲ. ನನ್ನ ವಿರುದ್ಧ ಜಮೀರ್ ಪ್ರಚಾರಕ್ಕೆ ಬಂದರೆ ಗೋ ಬ್ಯಾಕ್ ಅಂತೀವಿ. ಕಾಂಗ್ರೆಸ್ನಿಂದ ಅಹಿಂದ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ನನಗೆ ಮಾಧ್ಯಮರ ಮೂಲಕ ಒಬ್ರು ಯಾರ ಹಿಂದಕ್ಕೆ ಪಡೆದಾರ ಅಂಥೇಳಿ ಮಾಧ್ಯಮ ಮೂಲಕ ಟಿ ವಿ ಚಾನಲ್ನಲ್ಲಿ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ, ಯೂಟ್ಯೂಬ್ನಲ್ಲಿ ತೋರಿಸ್ತಾ ಇದ್ದಾರೆ. ಖಂಡಿತವಾಗೂ ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹೂಡಬೇಕು. ಎರಡನೇದೇನಪ್ಪ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಉಲ್ಮಾ ಅಲಿಮುದ್ದೀನು ನಮ್ಮ ಅಲ್ಪಸಂಖ್ಯಾತರನ್ನ ಆಯಿಂದ ವರ್ಗದನ್ನ ಕಡೆ ಕಾಣಿಸಿರೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ಅಂಕ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ, ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಮೈನಾರಿಟಿಗೆ, ಆಯಿಂದ ಜನಕ್ಕೆ KPCC ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಕಡೆ ಕಾಣಿಸೋದ್ರಿಂದ ನಮ್ಮ ಜಿಲ್ಲೆಯ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆಗೆ ಬಹಳ ನೋವುಂಟು ಆಗಿದೆ. ನನಗೆ ವಿಧಾನಸಭೆ ಚುನಾವಣೆ ಇನ್ನು 2.5 ವರ್ಷ ಇರುವಾಗಲೇ ಗುರುಮಠಕಲ್ ಮತಕ್ಷೇತ್ರದಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಅಲಿಪುರ ಗ್ರಾಮದಲ್ಲಿ ನೂರಾರು ಕಾರ್ಯಕರ್ತರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಕಾಂಗ್ರೆಸ್ ಯುವ ಮುಖಂಡ ಸೂರ್ಯಕಾಂತ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಮಾಜಿ ಸಚಿವ ಬಾಬುರಾವ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪವರ್ ಶೇರಿಂಗ್ ಫೈಟ್ ಮಧ್ಯೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಬಳಿ ಶಾಸಕರ ಫೋಟೋ ಶೂಟ್ ನಡೆದಿದೆ. ಸ್ಪೀಕರ್, ಸಿಎಂ, ಡಿಸಿಎಂ ಸೇರಿ ಶಾಸಕರು ಫೋಟೋ ಶೂಟ್ನಲ್ಲಿ ಭಾಗಿಯಾಗಿದ್ದರು. ಸರ್ಕಾರದ ಅವಧಿಯ ಕೊನೆಯ ಅಧಿವೇಶನದಲ್ಲಿ ಫೋಟೋ ಶೂಟ್ ಮಾಡಿಸಲಾಗ್ತಾ ಇತ್ತು. ಆದ್ರೀಗ ಸರ್ಕಾರಕ್ಕೆ 3 ವರ್ಷ ತುಂಬುವ ಮೊದಲೇ ಫೋಟೋ ಶೂಟ್ ಮಾಡಿಸಿರುವಂಥದ್ದು ಭಾರಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ.
ಇನ್ನು ಶಾಸಕರ ಫೋಟೋ ಶೂಟ್ ಬಗ್ಗೆ ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪವನ್ನು ಮಾಡಿದ್ರು. ಎಲ್ಲರೂ 5 ವರ್ಷಕ್ಕೆ ಫೋಟೋ ಶೂಟ್ ಮಾಡಿದ್ರೆ ಇವರು 3 ವರ್ಷಕ್ಕೆ ಫೋಟೋ ಶೂಟ್ ಮಾಡಿಸಿದ್ದಾರೆ. ಫೋಟೋ ರೆಡಿ ಮಾಡಿಕೊಂಡು ಬಾಗಿಲು ಕಿಟಕಿ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಅಂತ ಅಶೋಕ್ ಟೀಕಿಸಿದ್ದಾರೆ. ನನ್ಗೆ ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗಿಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅಂದ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು, ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದನ್ನ ಹೇಳ್ಬಿಡಿ, ಎಲ್ಲ ನೋಡ್ಲಿ. ಆಯ್ತು ನನ್ಗೆ ಅವ್ರದೇ. ಇನ್ನು ವಿಧಾನಸಭೆಯಲ್ಲಿ ಅನುದಾನ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಮೋಸ ಆಗ್ತಾ ಇದೆ. ಹಣಕಾಸು ಆಯೋಗ, ಬಜೆಟ್ ಅನುದಾನ ಹಂಚಿಕೆ, ಜಿಎಸ್ಟಿ ಪಾಲಿನಲ್ಲೂ ಅನ್ಯಾಯ ಆಗ್ತಾ ಇದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಕೊಡ್ತೇವೆ ಎಂದ್ರೂ ಕೊಡ್ಲಿಲ್ಲ. 11,495 ಕೋಟಿ ವಿಶೇಷ ಅನುದಾನವನ್ನ ಕೊಟ್ಟೇ ಇಲ್ಲ. ನಮ್ಮ ತೆರಿಗೆ ನಮ್ಮ ಹಕ್ಕು, ಹೋರಾಟ ಮಾಡೋದು ಅನಿವಾರ್ಯ ಅಂತ ಸಿಎಂ ಹೇಳಿದ್ದಾರೆ. ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಇದಕ್ಕೋಸ್ಕರ ಡೆಲ್ಲಿ ಕರ್ಕೊಂಡೋಗಿ ನಮ್ಮ ಎಲ್ಲ ಮಾನ್ಯ ಸದಸ್ಯ MLAಗಳನ್ನೆಲ್ಲ ಕರ್ಕೊಂಡೋಗಿ ಚಳುವಳಿ ಮಾಡೋದು, ಪ್ರತಿಭಟನೆ ಮಾಡೋದು. ನಮ್ಮ ತೆರಿಗೆ ನಮ್ಮ ಹಕ್ಕು. 11,495 ಕೋಟಿ ಬರಬೇಕಾಗಿತ್ತು, ಬರಲಿಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟ ಮಾಡ್ತೀವೋ ಹೊರತು, ನ್ಯಾಯಯುತವಾಗಿ ಮಾಡ್ತಾ ಇದ್ದೀವೋ ಹೊರತು ಸುಮ್ಮನೆ ಮಾಡೋದಿಲ್ಲ. ಅದಕ್ಕೆ ಈ ಬಜೆಟ್ ಸೆಷನ್ ಎಲ್ಲ ಆದ್ಮೇಲೆ ಒಂದ್ಸರಿ ಹೋಗೋಣ, ಎಲ್ಲ ಒಟ್ಟಿಗೆ, ನಾನು ನೀವು ಎಲ್ಲ JDSನವರು ನಾವೆಲ್ಲ ಒಟ್ಟಿಗೆ ಹೋಗೋಣ. ಹೋಗಿ ನಿಮ್ಮ ನಾಯಕತ್ವದಲ್ಲಿ ಹೋಗೋಣ. ವಿಧಾನಸಭೆ ಬಜೆಟ್ ಅಧಿವೇಶನ ಇಂದು ಮುಕ್ತಾಯವಾಗಲಿದೆ. ಮಾರ್ಚ್ 6ರಿಂದ ಆರಂಭಗೊಂಡಂತ ಅಧಿವೇಶನ ನಾಳೆಗೆ ಮುಕ್ತಾಯಗೊಳ್ಳಬೇಕಿತ್ತು. ಆದರೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಿಮಿತ್ತ 1 ದಿನ ಮೊದಲು, ಅಂದರೆ ಹಿಂದೆ ಮುಕ್ತಾಯವಾಗ್ತಾ ಇದೆ. ನಿನ್ನೆ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೇಲಿನ ಕುರಿತು ಉತ್ತರ ಕೊಟ್ಟರು. ಈ ವೇಳೆ ಕುರ್ಚಿ ವಿಚಾರವಾಗಿಯೂ ವಿಪಕ್ಷಗಳು ಪ್ರಸ್ತಾಪವನ್ನು ಮಾಡಿತು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಈ ವೇಳೆ DKಶಿ ಸಿಎಂ ಆದರೆ ಖುಷಿ ಅಂತ ಹೇಳಿ ಅಂತ ಬಿಜೆಪಿ ನಾಯಕರು ಹೇಳಿದರು. ಇದಕ್ಕೆ ಸಿಎಂ, ನಮ್ಮಲ್ಲಿ 224 ಜನರು ಕೂಡ ಇದ್ದಾರೆ, ಎಲ್ಲರೂ ಅರ್ಹರೇ, ಯಾರೇ ಸಿಎಂ ಆದರೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿದರು. 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡ್ತೀನಿ, ನಾನೇ ಬಜೆಟ್ ಮಂಡಿಸ್ತೀನಿ. ನಾನೇ ಅಂತ ಹೇಳ್ಬೇಕಲ್ಲ. ಓಕೆ, ನೆಕ್ಸ್ಟ್ ಬಜೆಟ್ ನಾನೇ. ಹೈಕಮಾಂಡ್ ಅಲೋ ಮಾಡಿದ್ರೆ ನಾನೇ. ಇನ್ನು 2 ಬಜೆಟ್ನ ನಮ್ಮ ಸರ್ಕಾರವೇ ಮಂಡಿಸಿಯೇ ಮಂಡಿಸುತ್ತೆ. 2028ರವರೆಗೆ ನಾವೇ ಅಧಿಕಾರದಲ್ಲಿ ಇರ್ತೇವೆ. ಹೈಕಮಾಂಡ್ ಹೇಳಿದ್ರೆ ನಾನೇ ಬಜೆಟ್ ಮಂಡಿಸ್ತೇನೆ ಅಂತ ಹೇಳಿದ್ರು. ನೆಕ್ಸ್ಟ್ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ. ಇನ್ನ 1 ವರ್ಷ ಟೈಮ್ ಐತೆ, ಆರಾಮ್ಸೆ ಓದಿ. ಇನ್ನ 1 ವರ್ಷ ಆಯ್ತಲ್ಲ. ನೋಡಪ್ಪ, ಇನ್ನು 2 ಬಜೆಟ್ಗಳನ್ನ ಮಂಡಿಸಬೇಕು. ನಮ್ಮ ಸರ್ಕಾರ ಮಂಡಿಸುತ್ತೆ. 28ರವರೆಗೂ ನಾವೇ ಅಧಿಕಾರದಲ್ಲಿ, 28 ಆದ್ಮೇಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆಯ್ತು, ಈ 2 ಬಜೆಟ್ ಹೇಳಿ. ಕೊಪ್ಪಳದ ಸ್ಪಾಂಜ್ ಐರನ್ ಕಾರ್ಖಾನೆಗಳಿಂದ ಆಗ್ತಾ ಇರುವ ಹಾನಿ ಬಗ್ಗೆ ವಿಧಾನಸಭೆಯಲ್ಲಿ ನಿನ್ನೆ ಚರ್ಚೆ ನಡೆಯಿತು. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪಿಸಿದರು. 22 ಹಳ್ಳಿಗಳು ಪರಿಸರ ಉಕ್ಕು ಕಾರ್ಖಾನೆಗಳಿಂದ ಹಾಳಾಗಿವೆ. ಕಾರ್ಖಾನೆಗಳಿಂದ ಹೊರಬರುವಂತಹ ಕಪ್ಪು ಹೊಗೆಯಿಂದಾಗಿ ಅನಾರೋಗ್ಯದ ಸಮಸ್ಯೆಗಳು ಎದುರಾಗ್ತಾ ಇವೆ. ಬೆಳೆಗಳಲ್ಲಿ 50% ಇಳುವರಿ ಕಡಿಮೆಯಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಉತ್ತರ ನೀಡಿದಂತಹ ಸಚಿವ ಈಶ್ವರ ಖಂಡ್ರೆ, ಈಗಾಗಲೇ ಪರಿಸರ ಮಾಲಿನ್ಯ ನಿಯಂತ್ರಣ ಅಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಿಸರ ಇಲಾಖೆಯ ಸಮಿತಿ ವರದಿಯನ್ನು ನೀಡಲಿದ್ದು, ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂದಿದ್ದಾರೆ. ಕಾರ್ಖಾನೆಗಳ ಕಾರ್ಯಾಚರಣೆಯಿಂದ ಹೊರಸೂಸುವ ಧೂಳು ಮತ್ತು ಹೊಗೆಯನ್ನು ಸದರಿ ಪ್ರದೇಶ ಸುತ್ತಲಿನ ಹಳ್ಳಿಗಳ ಜನರಿಗೆ ಆರೋಗ್ಯ ಸಮಸ್ಯೆ, ಕಾಯಿಲೆ ಉಂಟಾಗುತ್ತಿರುವುದಾಗಿ, ಕೃಷಿ ಬೆಳೆಗಳಿಗೆ ಹಾನಿ ಹಾಗೂ ಜಾನುವಾರುಗಳ ಮತ್ತು ಪರಿಸರದ ಮೇಲೆ ಗಂಭೀರ ಪರಿಣಾಮಗಳಾಗುತ್ತಿರುವ ಬಗ್ಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರುಗಳು ದಾಖಲಾಗಿವೆ. ಈಗ ಏನು ದೂರುಗಳು ಬರ್ತಾ ಇದೆ, ಆ ದೂರುಗಳೆಲ್ಲವನ್ನೂ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿ ಸ್ಪಾಂಜ್ ಐರನ್ ಘಟಕಗಳನ್ನು ಪರಿವೀಕ್ಷಣೆ ಅವರಿಗಾಗಲೇ ಮಾಡಿದ್ದಾರೆ. ಪರಿವೀಕ್ಷಣೆ ವರದಿ ನಿರೀಕ್ಷಿಸಲಾಗ್ತಾ ಇದೆ. ಈಗೇನು ಗೌರವಾನ್ವಿತ ಸದಸ್ಯರು ನಮ್ಮ ಗಮನಕ್ಕೆ ತಂದಿದ್ದಾರೆ, ಇದರಿಂದ ಅಲ್ಲಿರುವಂತಹ ಸಾರ್ವಜನಿಕರಿಗೆ ಬಹಳಷ್ಟು ಇವತ್ತು ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ, ಮಕ್ಕಳಿಗೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಅಂಕಿಅಂಶಗಳನ್ನು ಸಹಿತ ಕೊಟ್ಟಿದ್ದಾರೆ. ಇವೆಲ್ಲ
ವಿಷಯಗಳೇ ಅತ್ಯಂತ ಗಂಭೀರವಾದಂಥದ್ದು ಆಗಿದೆ. ಅದಕ್ಕೆ ಸರ್ಕಾರ ಇವತ್ತು ಈ ಕೈಗಾರಿಕೆಗಳ ಮೇಲೆ ವರದಿ ಬಂದ ನಂತರ ಇದನ್ನು ತಕ್ಷಣವೇ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಬಿಜೆಪಿಯವರು ಅಯೋಗ್ಯರು, ಅವರಿಗೆ ಮತ ಹಾಕಬೇಡಿ ಅಂತ ಹೇಳಿದಂತ ಶಾಸಕ ಪ್ರದೀಪ್ ಈಶ್ವರ್ಗೆ ಮಾಜಿ ಮೇಯರ್ ಅಜಯ್ ಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದಂತ ಅವರು, ನೀನು ದಾವಣಗೆರೆಗೆ ಕಾಲಿಡು, ಅವರ ತಂದೆ ತಾಯಿ ಇಟ್ಟ ಹೆಸರಿಗೆ ತಕ್ಕಂತೆ ಅವರು ನಡೆದುಕೊಂಡಿಲ್ಲ, ಎಲುಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಬಿಜೆಪಿಗರು ಅಯೋಗ್ಯರು ಅನ್ನೋದಕ್ಕೆ ಕಾಂಗ್ರೆಸ್ಸಿಗರಿಗೆ ಏನ್ ನೈತಿಕತೆ ಇದೆ ಅಂತ ಕಿಡಿಕಾರಿದ್ರು. ಜನತಾ ಪಕ್ಷದವರು ಅಯೋಗ್ಯರು, ಮುಟ್ಟಾಳರು ಅಂತ ಹೇಳಿದರು. ಕಾಂಗ್ರೆಸ್ನವರಿಗೆ ನಿಮಗೆ ಏನು ನೈತಿಕತೆ ಇದೆ? ನಾವು ಅಲ್ಪಸಂಖ್ಯಾತರು ಭಾಳ ಜನ ಮಾತಾಡ್ಸಿದ್ದೀವಿ. ಅವ್ರು ಹೇಳೋದು ಒಂದೇ ಮಾತು, ಯಾರೇ ಬರಲಿ ನಮ್ಮ ಸಮಾಜದವರು, ಯಾರೇ ಏನೇ ಬರಲಿ, ಪ್ರದೀಪ್ ಈಶ್ವರ್ ಏನಾದರೂ ಈ ಚುನಾವಣೆ ಸಂಬಂಧ ಪ್ರಚಾರಕ್ಕೆ ಬಂದರೆ ಅವನನ್ನು ನಾವು ಒದ್ದು ಹೊರಗೆ ಹಾಕ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂತ ಹೇಳ್ತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಮಾನಸಿಕ ಆರೋಗ್ಯ ತಪಾಸಣೆ ಮಾಡಿಸುವಂತೆ ಆಗ್ರಹಿಸಲಾಗಿದೆ. ಮಂಡ್ಯ ಡಿಸಿ ಮೂಲಕ ಚುನಾವಣಾ ಅಧಿಕಾರಿಗಳಿಗೆ ಬಿಜೆಪಿ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಹುಟ್ಟುಹಬ್ಬದ ಹಿನ್ನೆಲೆ ಬಿಜೆಪಿ ನಾಯಕರು ಪೂರ್ವ ಸಿದ್ಧತಾ ಸಭೆ ನಡೆಸಿದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು. ಯಡಿಯೂರಪ್ಪ ಅವರ 50ನೇ ವರ್ಷದ ರಾಜಕೀಯ ಜೀವನದ ಅಭಿಮಾನೋತ್ಸವ ಆಯೋಜನೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಇನ್ನು ಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ್, ಶ್ರೀರಾಮುಲು, ಗೋವಿಂದ ಕಾರಜೋಳ, ಸಂಸದ ಬಿವೈ ರಾಘವೇಂದ್ರ ಸೇರಿ ಹಲವರು ಭಾಗಿಯಾಗಿದ್ದರು. ಒಳ ಮೀಸಲಾತಿಗೆ ಆಗ್ರಹಿಸಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಯಿತು. ಫ್ರೀಡಂ ಪಾರ್ಕ್ ರಸ್ತೆಯನ್ನೇ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ರು. ಇದರಿಂದ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಇವತ್ತು ಸಚಿವ ಸಂಪುಟ ಸಭೆ ನಡೆಯಲಿದ್ದು ಮಹತ್ವದ ನಿರ್ಧಾರ ಹೊರಬೀಳಬಹುದು. ರಾಜ್ಯದಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನೋ ವದಂತಿ ಹಿನ್ನೆಲೆ ಜನ ಬೇಕಾಬಿಟ್ಟಿಯಾಗಿ ಖರೀದಿ ಮಾಡ್ತಿದ್ದಾರೆ. ಅಪಾಯಕಾರಿ ಬಾಟೆಲ್ಗಳು, ಡಬ್ಬಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸಂಗ್ರಹಿಸದಂತೆ ಬೆಂಗಳೂರು ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಬಾಟೆಲ್ಗಳಲ್ಲಿ ಪೆಟ್ರೋಲ್ ಸಂಗ್ರಹ ದೊಡ್ಡ ಅಪಾಯವನ್ನೇ ತರಬಹುದು. ಜವಾಬ್ದಾರಿಯಿಂದ ವರ್ತಿಸಿ, ಸುರಕ್ಷತೆಯ ಸೂಚನೆಯನ್ನ ಪಾಲಿಸುವಂತೆ ಮನವಿ ಮಾಡಿದ್ದಾರೆ. ಬೀದರ್ನಲ್ಲಿ ಡೀಸೆಲ್, ಪೆಟ್ರೋಲ್ ಅಭಾವ ವದಂತಿ ಹಿನ್ನೆಲೆಯಲ್ಲಿ ಬಂಕ್ಗಳಲ್ಲಿ ಇಂಧನಕ್ಕಾಗಿ ವಾಹನ ಸವಾರರು ಮುಗಿಬೀಳ್ತಾ ಇದ್ದಾರೆ. ಹೀಗಾಗಿ ಪೆಟ್ರೋಲ್ ಬಂಕ್ಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ರು. ಜನರಲ್ಲಿ ಡೀಸೆಲ್, ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನುವಂಥ ವದಂತಿ ಹಬ್ಬಿಸ್ತಾ ಇದ್ದಾರೆ. ಹೀಗಾಗಿ ಜನರು ಬಂಕ್ಗಳಲ್ಲಿ ಮುಗಿಬೀಳ್ತಾ ಇದ್ದಾರೆ. ಆದರೆ ಜಿಲ್ಲೆಯಲ್ಲಿ ಯಾವುದೇ ಡೀಸೆಲ್, ಪೆಟ್ರೋಲ್ ಕೊರತೆ ಇಲ್ಲ. ಜಿಲ್ಲೆಯ ಜನರು ವದಂತಿಗಳಿಗೆ ಕಿವಿಗೊಡಬಾರದು. ಅವಶ್ಯಕತೆ ಇರುವಷ್ಟು ಮಾತ್ರವೇ ಡೀಸೆಲ್, ಪೆಟ್ರೋಲ್ ಖರೀದಿ ಮಾಡಬೇಕು ಅಂತ ಹೇಳಿದ್ರು. ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷದಿಂದಾಗಿ ದೇಶದಾದ್ಯಂತ ಅಡುಗೆ ಹಾಗೂ ವಾಣಿಜ್ಯ ಸಿಲಿಂಡರ್ ಕೊರತೆ ಉಂಟಾಗಿದೆ. ಕೊಪ್ಪಳದಲ್ಲೂ ಜನ ಗ್ಯಾಸ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದು ಅಡುಗೆ ಅನಿಲ ಸಿಗದೆ ಪರದಾಟವನ್ನು ಮಾಡ್ತಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನಡೀತಾ ಇರುವಂತಹ ಭಾರತ್ ಗ್ಯಾಸ್ ಏಜೆನ್ಸಿಗೆ ನಿನ್ನೆಯಿಂದ ಬಂದ್ ಆಗಿರುವಂಥದ್ದು ಅಡುಗೆ ಅನಿಲದ ಲೋಡ್ ಆಗದೇ ಇರುವುದರಿಂದ ವಿತರಣೆಯಲ್ಲಿ ವಿಳಂಬವಾಗಿದೆ. ಗ್ರಾಹಕರು ಸಹಕರಿಸುವಂತೆ ಏಜೆನ್ಸಿಗೆ ನೋಟಿಸ್ ಅಂಟಿಸಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಚಾಮರಾಜನಗರ ಜಿಲ್ಲೆ ಹನೂರು ಪಟ್ಟಣದಲ್ಲಿ ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಬೇಕರಿಗಳಲ್ಲಿ ಡೊಮ್ಯಾಸ್ಟಿಕ್ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇರುವಂಥ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿ 11 ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ವಶ ಪಡ್ಕೊಂಡಿದ್ದಾರೆ. ಈ ಸಿಲಿಂಡರ್ಗಳನ್ನು ಸಂಬಂಧಪಟ್ಟಂತೆ ಏಜೆನ್ಸಿಗಳಿಗೆ ಹಸ್ತಾಂತರಿಸಿ ಮಾಲೀಕರ ವಿರುದ್ಧ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ರಾಜ್ಯಾದ್ಯಂತ ಮಳೆ ಅಬ್ಬರ ಜೋರಾಗಿದೆ. ಕಲಬುರಗಿಯಲ್ಲಿ ಸುರಿದ ಆಲಿಕಲ್ಲು ಸಹಿತ ಭಾರೀ ಮಳೆಗೆ ಚಿಂಚೋಳಿ ತಾಲೂಕಿನ ಹಲವು ಗ್ರಾಮಗಳು ಕಾಶ್ಮೀರದಂತಾಗಿವೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ಆಲಿಕಲ್ಲು ಬಿದ್ದಿದ್ದು ನೋಡ್ತಾ ಇರೋದು ಅಂತ ಚೆನ್ನೂರು ಗ್ರಾಮಸ್ಥರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯ ಹಲವೆಡೆ ಗುಡುಗು, ಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. ರೋಣ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಜೋರು ಮಳೆಯಾಗಿದ್ದು ವಾಹನ ಸವಾರರು ಪರದಾಡಿದ್ರು. ಹೊಳೆಆಲೂರು ಕ್ರಾಸ್ನಲ್ಲಿ ಮಳೆಯ ನಡುವೆಯೇ ಕೆಇಬಿ ಲೈನ್ಮ್ಯಾನ್ಗಳು ಹೊಸದಾಗಿ ಸಿಸಿಟಿವಿ ಅಳವಡಿಸಿದ್ದಾರೆ. ಇನ್ನು ಧಾರವಾಡದಲ್ಲೂ ಮತ್ತೆ ಮಳೆ ಆರ್ಭಟ ಮುಂದುವರೆದಿದೆ. ಧಾರವಾಡ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ. ಮಳೆಗೆ ವಾಹನ ಸವಾರರು ಪರದಾಡಿದ್ರು.